ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಶಿಲುಬೆಯ ಆ ಯಜ್ಞದಿ ನನಗಾಗಿಯೇ ಪ್ರಾಣ ನೀಗಿದ, ಶಿಲುಬೆಯ ಆ ಯಜ್ಞದಿ ನನಗಾಗಿಯೇ ಪ್ರಾಣ ನೀಗಿದ, ಮರಣದ ಬಾಗಿಲಿಂದ ಯೇಸು ನನ್ನನ್ನು ತಪ್ಪಿಸಿದ, ಮರಣದ ಬಾಗಿಲಿಂದ ಯೇಸು ನನ್ನನ್ನು ತಪ್ಪಿಸಿದ. ಕ್ರಿಸ್ತನ ಮರಣದಿಂದಲೇ ನನ್ನ ಶಾಪವು ಎಲ್ಲ ನೀಗಿತು, ಕ್ರಿಸ್ತನ ಮರಣದಿಂದಲೇ ನನ್ನ ಶಾಪವು ಎಲ್ಲ ನೀಗಿತು. ಅಬ್ರಹಾಮನ್ ಆಶೀರ್ವಾದ ಶಿಲುಬೆಯಿಂದಲೇ ದೊರಕಿದೆ, ಅಬ್ರಹಾಮನ ಆಶೀರ್ವಾದ ಶಿಲುಬೆಯಿಂದಲೇ ದೊರಕಿದೆ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತ ನೀನೇ. ಹಾಲೆಲೂಯಾ 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 ಹಾಲೆಲೂಯಾ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರಕಟಣಾ ಗ್ರಂಥ 2ನೇ ಅಧ್ಯಾಯ ವಚನ 4. ಎಫೆಸಸ್ ಸಭೆಗೆ ದೇವರು ಕೊಟ್ಟಂತ ಒಂದು ಸಂದೇಶ. ನಿನ್ನ ಮೇಲೆ ಹೊರಿಸಬೇಕಾದ ಆಪಾದನೆ ಒಂದಿದೆ, ಮೊದಲು ನಿನಗೆ ನನ್ನ ಮೇಲಿದ್ದ ಪ್ರೀತಿ ಈಗ ಇಲ್ಲ. ಇದು ಎಫೆಸಸ್ ಸಭೆಗೆ ಮಾತ್ರವಲ್ಲ, ದೇವರನ್ನು ಪ್ರೀತಿಸುವ ನಮ್ಮೊಬ್ಬೊಬ್ಬರ ಕುರಿತು ಪ್ರಭು ಯೇಸು ಈ ದಿನ ಕೇಳುವ ಪ್ರಶ್ನೆ ಇದಾಗಿರುತ್ತದೆ. ಮಗನೇ ಮಗಳೇ, ಮೊದಲು ನಿನಗೆ ನನ್ನ ಮೇಲಿದ್ದ ಪ್ರೀತಿ ಈಗಿಲ್ಲ, ಆದುದರಿಂದ ನೀನು ಹೇಗೆ ಪತನ ಹೊಂದಿದೆ ಎಂಬುದನ್ನು ಜ್ಞಾಪಿಸಿಕೋ, ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖನಾಗು, ನೀನು ಮೊದಲು ಮಾಡಿದ ಸುಕೃತ್ಯಗಳನ್ನು ಸಾಧಿಸು. ಹೌದು ಪ್ರಿಯ ಸಹೋದರ ಸಹೋದರಿ, ಮೊದಲ ಪ್ರೀತಿ ಈಗ ನಿನಗೆ ನನ್ನ ಮೇಲಿದೆಯಾ? ಒಂದು ಕ್ಷಣ ಕಾಲ ನಾವು ನಮ್ಮನ್ನೇ ಯೋಚನೆ ಮಾಡಿ ನೋಡುವ. ಲವ್ ಎಟ್ ಫಸ್ಟ್ ಸೈಟ್ ಅಂತ ಹೇಳ್ತೀವಿ. ಒಂದು ವರ ಒಂದು ವಧು ಮದುವೆಯಾಗುವ ಸಮಯದಲ್ಲಿ ಅವರು ಪರಸ್ಪರ ಒಬ್ಬರನ್ನೊಬ್ಬರು ಪ್ರೀತಿಯಿಂದ ಸ್ವೀಕರಿಸುವಾಗ ಆ ಮೊದಲ ಪ್ರೀತಿ, ಮೊದಲ ನಂಬಿಕೆ, ಮೊದಲಿನ ಆಸಕ್ತಿ ಅದು ಕೊನೆಯವರೆಗೂ ಉಳಿದಿರಬೇಕು. ಇವತ್ತು ಪ್ರಭು ಯೇಸು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿ ಶಾಶ್ವತವಾದ ಪ್ರೀತಿ, ಮರೆಯಲಾಗದ ಪ್ರೀತಿ, ಕೈ ಬಿಡಲಾರದ ಪ್ರೀತಿ, ತೊರೆಯಲಾರದ ಪ್ರೀತಿ. ನಾನೆಂದಿಗೂ ನಿನ್ನ ಕೈ ಬಿಡಲಾರೆ, ನಾನೆಂದಿಗೂ ನಿನ್ನನ್ನು ತ್ಯಜಿಸಲಾರೆ. ನಾನು ನಿನ್ನನ್ನು ಪ್ರೀತಿಸುವುದು ಶಾಶ್ವತವಾದ ಪ್ರೇಮದಿಂದ. ದೇವರ ಪ್ರೀತಿ ಶಾಶ್ವತವಾಗಿ ಉಳಿದಿರುತ್ತದೆ. ಆದರೆ ನಾವು ಯೇಸುವಿನ ಮೇಲಿಟ್ಟಿರುವ ಪ್ರೀತಿ ಹೇಗಿದೆ ಅದನ್ನು ಕೆಲವು ಕ್ಷಣಕಾಲ ನಾವು ಚಿಂತಿಸೋಣ. ಮೊದಲು ನಾವು ನವೀಕರಣ ಹೊಂದಿದಾಗ ಅಥವಾ ಒಂದು ಧ್ಯಾನಕೂಟಕ್ಕೆ ಹೋಗಿ ಯೇಸುವಿನ ಅನುಭವ ನಮಗೆ ಸಿಕ್ಕಿದಾಗ ಪ್ರಾರ್ಥನೆ ಮಾಡುವ ಒಂದು ದಾಹ, ದೇವರ ವಾಕ್ಯ ಓದಬೇಕೆನ್ನುವ ದಾಹ, ಧ್ಯಾನಕೂಟಗಳಿಗೆ ಹೋಗಿ ಭಾಗವಹಿಸಬೇಕೆನ್ನುವ ದಾಹ, ಉಪವಾಸವಿದ್ದು ಪವಿತ್ರಾತ್ಮರಿಂದ ಹೆಚ್ಚೆಚ್ಚಾಗಿ ತುಂಬಿಸಲ್ಪಡಬೇಕೆಂಬುವ ದಾಹ, ದೇವರಿಗಾಗಿ ನಾವೇನೆಲ್ಲ ಮೊದಲು ಶ್ರಮಿಸುತ್ತಿದ್ದೆವು ಅದೇ ರೀತಿ ಇಂದಿಗೆ ನಮ್ಮ ಜೀವನ ಇದೆಯಾ? ಕಾರಣ ಕೆಲಸಕ್ಕೆ ಹೋಗುವಾಗ ಹೇಳ್ತಾರೆ, ಅಗಸ ಹೊಸದರಲ್ಲಿ ಬಟ್ಟೆನ ಎತ್ತಿ ಎತ್ತಿ ಒಗಿತಾನೆ ಅನ್ನೋ ರೀತಿಯಲ್ಲಿ. ಬಟ್ಟೆ ಒಗೆಯುವ ಅಗಸ ಹೊಸ ಕೆಲಸ ಸಿಕ್ಕುವಾಗ ಏನ್ ಮಾಡ್ತಾನೆ, ಅಯ್ಯೋ ನನ್ನ ಕೆಲಸ ಚೆನ್ನಾಗಿ ಮಾಡಬೇಕು, ಬಟ್ಟೆ ನೀಟಾಗಿರ್ಬೇಕು ಅಂತ ಅದನ್ನ ಉಜ್ಜಿ ಮಾಡ್ತಾನೆ. ಪ್ರತಿದಿನ ಅದೇ ಕೆಲಸ ಮಾಡುವಾಗ ಅವನಿಗೆ ಅರಿವಿಲ್ಲದೆ ಒಂದು ತಾತ್ಸಾರ, ಒಂದು ಆಲಸ್ಯ, ಒಂದು ಅಲಕ್ಷ್ಯ, ಮಾಡಿದ್ದ ಕೆಲಸ ತಾನೇ ಬಿಡು ನನಗೆ ಚೆನ್ನಾಗಿ ಗೊತ್ತು ಎಂಬ ಒಂದು ಮನೋಭಾವನೆಗೆ ಬಂದು ಬಿಡ್ತಾನೆ. ಇಲ್ಲಿ ದೇವರ ವಾಕ್ಯ ಹೇಳುತ್ತೆ, ನೀನು ಮೊದಲು ಮಾಡುತ್ತಿದ್ದ ಸುಕೃತ್ಯಗಳನ್ನು ಮತ್ತೆ ಸಾಧಿಸು. ಇವತ್ತು ನಮ್ಮಲ್ಲಿ ಯೇಸುವಿನ ಮೇಲೆ, ದೇವರ ರಾಜ್ಯಕ್ಕಾಗಿ ಪ್ರಾರ್ಥನೆ, ಉಪವಾಸ, ದೇವರ ವಾಕ್ಯ ಓದು, ದಾನ ಧರ್ಮ, ಸತ್ಕಾರ್ಯ, ದೇವರೊಂದಿಗಿನ ಸತ್ಸಂಬಂಧ, ದೇವರಿಗೆ ಕೊಡಬೇಕಾದ ಸಮಯ, ಇವೆಲ್ಲವೂ ಮೊದಲಿನ ಹಾಗೆ ಇದೆಯಾ? ಅಥವಾ ಎಲ್ಲೋ ಅವುಗಳಲ್ಲಿ ದಾಹ ಬತ್ತಿ ಹೋಗುತ್ತಿದೆಯಾ?
ದಾಹವುಳ್ಳವನು ನನ್ನ ಬಳಿಗೆ ಬರಲಿ, ಯಥೇಚ್ಛವಾಗಿ ಜೀವ ಜಲವನ್ನ ನಾನು ಅವನಿಗೆ ಕೊಡುತ್ತೇನೆ. ಇವತ್ತು ದೇವರ ಅಪಾರವಾದ ಆಶೀರ್ವಾದ, ದೇವರ ಅಪಾರವಾದ ಕೃಪೆ, ದೇವರ ಅಪಾರವಾದ ಆತ್ಮರ ಅಭಿಷೇಕವನ್ನು ಹೊಂದಿಕೊಳ್ಳಲು ನಮಗಿರಬೇಕಾದದ್ದು ದಾಹ. ಆ ಮೊದಲಿನ ದಾಹ, ಮೊದಲಿನ ಪ್ರೀತಿ, ಮೊದಲಿನ ವಿಶ್ವಾಸ, ಮೊದಲಿನ ಝೀಲ್, ಅದರಲ್ಲಿ ನಾವು ಬಿದ್ದು ಹೋಗಿದ್ದೆ. ಆದರೆ ಇಂದು ಎಚ್ಚೆತ್ತುಕೊಳ್ಳೋಣ. ನೀನು ಮೊದಲು ಮಾಡುತ್ತಿದ್ದ ಸುಕೃತ್ಯಗಳನ್ನು ಮತ್ತೆ ಮಾಡು. ಯೆರೆಮೀಯನ ಗ್ರಂಥ 20ನೇ ಅಧ್ಯಾಯ, ಯೆರೆಮೀಯ 20:9 ನಾವು ನೋಡುತ್ತೇವೆ. ಅಲ್ಲಿ ಪ್ರವಾದಿ ಹೇಳುತ್ತಾನೆ, ಇನ್ನು ಮೇಲೆ ಸರ್ವೇಶ್ವರನ ಕುರಿತು ನಾನು ಮಾತನಾಡುವುದಿಲ್ಲ ಎಂದು ಮೌನವನ್ನ ತಾಳಿದೆ. ಆದರೆ ಇಗೋ, ನನ್ನ ಎಲುಬುಗಳಲ್ಲಿ ಬೆಂಕಿ ಸುಡುತ್ತಿದೆಯೋ ಎನ್ನುವಂತೆ ನನ್ನ ಶರೀರವಿಡೀ ನರಳಾಟದಿಂದ ನಾನು ನೋವನ್ನು ಅನುಭವಿಸಿದೆ ಎಂಬುದಾಗಿ. ಕಾರಣ, ಯೆರೆಮೀಯ ಪ್ರವಾದಿಯನ್ನು ದೇವರ ಸೇವೆಗಾಗಿ ಆಯ್ಕೆ ಮಾಡಿಕೊಂಡಿದ್ದರು. ಜನರು ಕೇಳದೆ ಹೋಗಲಿ, ಜನರು ನಿನ್ನನ್ನು ಸ್ವೀಕರಿಸದೆ ಹೋಗಲಿ, ನಾನು ಹೇಳಿದ್ದನ್ನ ನೀನು ಹೋಗಿ ನುಡಿಯಬೇಕು, ನಾನು ಹೇಳಿದ ಕೆಲಸವನ್ನ ನೀನು ಮಾಡಬೇಕು. ಆದ್ರೆ ಯಾವಾಗ ಜನರು ಯೆರೆಮೀಯನನ್ನ ತಿರಸ್ಕಾರ ಮಾಡಿದರೋ, ಯೆರೆಮೀಯ ತೀರ್ಮಾನ ಮಾಡ್ತಾನೆ, ನಾನು ಯಾಕೆ ಹೋಗಿ ಜನರ ಹತ್ರ ಕಿರ್ಚಾಡ್ಲಿ, ಕೂಗಾಡ್ಲಿ, ನಾನಿನ್ನೂ ಹೋಗುವುದಿಲ್ಲ, ನಾನಿನ್ನೂ ಮಾತನಾಡುವುದಿಲ್ಲ, ಪ್ರಕಟಿಸುವುದಿಲ್ಲ ಎಂದು ಮೌನವನ್ನ ತಾಳಿದಾಗ, ಅವನ ಎಲುಬುಗಳಲ್ಲಿ ಬೆಂಕಿ ತುಂಬಿದಾಗ ಎಂಥ ಒಂದು ಸಂಕಟ ಇದೆಯೋ ಆ ರೀತಿ ಅವನ ಶರೀರ ಸಂಕಟವನ್ನು ಅನುಭವಿಸುತ್ತಿತ್ತು. ಇವತ್ತು ನಮ್ಮ ಜೀವನವನ್ನು ನಾವು ಯೇಸುಗಾಗಿ ಮುಡಿಪಾಗಿಟ್ಟಾಗ, ಮೊದಲು ಮಾಡುತ್ತಿದ್ದ ಸುಕೃತ್ಯಗಳನ್ನ ಕಾಲಕ್ರಮೇಣ ನಾವು ನಿಲ್ಲಿಸಿರುವಾಗ ನಮ್ಮ ಶರೀರದಲ್ಲಿ ಆ ಯಾತನೆಯನ್ನ ಅನುಭವಿಸುವವರಾಗಿರುತ್ತೇವೆ. ಪ್ರಾರಂಭದಲ್ಲಿದ್ದ ನಂಬಿಕೆ, ನಿರೀಕ್ಷೆಯನ್ನ ಕೊನೆಯವರೆಗೂ, ಪ್ರಾರಂಭದಲ್ಲಿದ್ದ ಆಸಕ್ತಿಯನ್ನ ಕೊನೆಯವರೆಗೂ ಕಾಪಾಡಿಕೊಳ್ಳಬೇಕು. ಕೊನೆಯವರೆಗೂ ಸಹನೆ, ಸೈರಣೆ, ತಾಳ್ಮೆಯಿಂದಿರುವವನು ಜೀವೋದ್ಧಾರವನ್ನು ಹೊಂದಿಕೊಳ್ಳುವನು. ಈಗ ಈ ಮ್ಯಾರಥಾನ್ ಓಟದಲ್ಲೆಲ್ಲ ನಾವು ನೋಡ್ತೇವೆ, ಪ್ರಾರಂಭದಲ್ಲಿ ನೂರಾರು ಜನ ಆ ಒಂದು ಓಟಕ್ಕೆ ಸಿದ್ಧವಾಗಿ ನಿಂತಿರ್ತಾರೆ. ಕೆಲವರು ರಭಸವಾಗಿ ಓಡ್ತಾರೆ, ಕೆಲವರು ಚೆನ್ನಾಗಿ ಓಡ್ತಾ ಇರ್ತಾರೆ. ಆದರೆ ಕೊನೆಯವರೆಗೂ ಅವರು ಬಂದು ಗುರಿ ತಲುಪಿದರಾ? ಮಧ್ಯದಲ್ಲಿ ಬಿದ್ದು ಹೋಗಿದ್ದೇವಾ? ಮಧ್ಯದಲ್ಲಿ ಟ್ರ್ಯಾಕ್ ತಪ್ಪಿದ್ದೇವಾ? ಮಧ್ಯದಲ್ಲಿ ಓಡಲಾಗದೆ ಶಕ್ತಿ ಕಳ್ಕೊಂಡಿದ್ದೇವಾ? ಇವತ್ತು ಆಧ್ಯಾತ್ಮಿಕವಾದ ಜೀವನವನ್ನು ಪ್ರಾರಂಭ ಮಾಡಿರುವ ನಾವು ಅದನ್ನು ಕೊನೆಯವರೆಗೂ ಮುಂದುವರಿಸಿಕೊಂಡು ಹೋಗಬೇಕಾಗಿದೆ. ಕೊನೆಯವರೆಗೂ ಸಹನೆ, ಸೈರಣೆ ಎಂದಿರುವವನು ಜೀವೋದ್ಧಾರವನ್ನು ಹೊಂದಿಕೊಳ್ಳುತ್ತಾನೆ. ಕರ್ತನಾದ ಯೇಸುವೆ ಸಮಯದಲ್ಲಿ ವಿಶೇಷವಾಗಿ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯ ಮೇಲೆ ಕರುಣೆ ತೋರಿರಿ ಯೇಸುವೆ. ನಮ್ಮ ಮೇಲೆ ಕರುಣೆ ತೋರು ದೇವಾ, ದಯೆ ತೋರು ಯೇಸುವೆ. ನೀನು ನಮ್ಮನ್ನು ಪ್ರೀತಿಸಿರುವುದು ಶಾಶ್ವತವಾದ ಪ್ರೀತಿಯಿಂದ. ನಿಮ್ಮ ಪ್ರೀತಿಗೆ ಪ್ರತಿಯಾಗಿ ನಮ್ಮಿಂದೇನು ತಾನೇ ಕೊಡಲು ಸಾಧ್ಯ? ಆದರೆ ಎಷ್ಟೋ ಬಾರಿ ನಾವು ನಿಮ್ಮ ಪ್ರೀತಿಯನ್ನು ಅಲ್ಲಗಳೆದು ಪ್ರಾಪಂಚಿಕದ ವ್ಯಾಮೋಹಗಳಲ್ಲಿ ಸಿಲುಕಿಕೊಂಡು ನರಳಾಡಿದ್ದೇವೆ. ನಮ್ಮ ಪಾಪಾಪರಾಧಗಳನ್ನು ಲೆಕ್ಕಕ್ಕೆ ತಂದುಕೊಳ್ಳದೆ ನಮ್ಮನ್ನು ಕ್ಷಮಿಸಿರಿ. ಆ ವ್ಯಭಿಚಾರಿಣಿ ಸ್ತ್ರೀ ಯೇಸುವಿನ ಪಾದವನ್ನ ಹಿಡಿದುಕೊಂಡು ಕಣ್ಣೀರಿನಿಂದ ಗೋಳಾಡಿದಳು. ಆಕೆಯ ಕೃತ್ಯವನ್ನ ನೋಡಿ ಯೇಸು ನುಡಿದರು, ಮಗಳೇ, ನಿನ್ನ ಪಾಪಗಳು ಅಪಾರವಾಗಿದ್ದರು, ಅವೆಲ್ಲವನ್ನು ಈ ಸಮಯದಲ್ಲಿ ಕ್ಷಮಿಸಲಾಗುತ್ತಿದೆ. ಇದಕ್ಕೆ ಕಾರಣ ನೀನು ತೋರಿಸಿದ ಪ್ರೀತಿಯಾಗಿದೆ. ಒಂದು ಕಾಲದಲ್ಲಿ ನಾವು ರೋಗದಲ್ಲಿ, ಕಷ್ಟದಲ್ಲಿ, ಸಂಕಟದಲ್ಲಿ, ಮರಣಾವಸ್ಥೆಯಲ್ಲಿ ಬಿದ್ದು ಹೋಗಿದ್ದೆವು. ದೇವರ ಕರುಣೆ, ದೇವರ ಕೃಪೆ, ದೇವರ ಪ್ರೀತಿಯಿಂದ ಇಂದು ನಾವು ಜೀವಂತವಾಗಿ ಇರುವಾಗ ದೇವರು ಮಾಡಿದ ಆ ಉಪಕಾರವನ್ನ ಸ್ಮರಿಸಿಕೊಂಡು ದೇವರಿಗೆ ಕೃತಜ್ಞತಾ ಸ್ತುತಿ ಸ್ತೋತ್ರವನ್ನ ಸಲ್ಲಿಸಿ ಮೊದಲ ಪ್ರೀತಿ, ಮೊದಲ ಆ ವಿಶ್ವಾಸವನ್ನು ನಮ್ಮಲ್ಲಿ ನವೀಕರಿಸಿರಿ. ನಮ್ಮ ದೇವರೊಟ್ಟಿಗಿನ ಸತ್ಸಂಬಂಧ, ನಮ್ಮ ಪ್ರಾರ್ಥನಾ ಜೀವನ, ದೇವರ ವಾಕ್ಯ ಓದುವುದು, ಉಪವಾಸ, ದಾನ ಧರ್ಮ, ಸತ್ಕಾರ್ಯ, ದೇವರೊಟ್ಟಿಗೆ ಸತ್ಸಂಬಂಧ, ಇವುಗಳು ನವೀಕರಿಸಲ್ಪಟ್ಟು ಇನ್ನು ಹೆಚ್ಚಾದ ಪ್ರೀತಿಯಲ್ಲಿ ನಾವು ಬೇರೂರಿ ಜೀವಿಸುವಂತೆ ನಮಗೆ ಕರುಣೆ ತೋರಿರಿ. ದೇವರ ಪ್ರೀತಿಯಲ್ಲಿ ಬೇರೂರಿ ಜೀವನ ನಡೆಸಿರಿ. ಆಗ ನೀವು ಸತ್ಫಲಗಳನ್ನು ನೀಡುವಿರಿ ಎಂಬ ವಾಕ್ಯದಂತೆ ಪವಿತ್ರಾತ್ಮರ ಪ್ರೀತಿ ನಮ್ಮ ಒಬ್ಬೊಬ್ಬರ ಹೃನ್ಮನಗಳಲ್ಲಿ ಸುರಿಸಲ್ಪಡಲಿ. ನಮ್ಮಲ್ಲಿ ಬತ್ತಿ ಹೋಗಿರುವ ದಾಹ ಪುನಶ್ಚೇತನಗೊಳ್ಳಲಿ. ಪವಿತ್ರಾತ್ಮರ ಜೀವಜಲ ನಮ್ಮನ್ನು ತೋಯಿಸಲಿ. ಪವಿತ್ರಾತ್ಮರ ಪ್ರೀತಿ ನಮ್ಮಲ್ಲಿ ಆಳ್ವಿಕೆ ಮಾಡುವಂತೆ, ನಮ್ಮ ಮೂಲಕ ಆ ಪರಿಶುದ್ಧವಾದ ದೇವರ ಪ್ರೀತಿ ಪರರಲ್ಲಿ ಕಾರ್ಯ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್.